ಅಲ್ಲಿ ರೇವಣ್ಣವರ ನಿವಾಸದಿಂದ ರಂಗನಾಥ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ತಪ್ಪಲಿನ ಬೆಟ್ಟದಲ್ಲಿ ಕೂಡ ಅಲ್ಲಿ ಕೂಡ ಅಂತ್ಯಕ್ರಿಯೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಗೆ ಇದೇ ರಥಯಾತ್ರೆ ಮುಖಾಂತರವೂ ಕೂಡ ಒಂದು ಚೆನ್ನಮ್ಮ ಅವರ ಪಾರ್ಥಿವ ಶರೀರವು ಕೂಡ ರಥಯಾತ್ರೆ ಮುಖಾಂತರ ಕೂಡ ಸಾಗುತ್ತೆ. ಈಗಾಗಲೇ ರಥಯಾತ್ರೆ ಕೂಡ ಸಿದ್ಧತೆ ಅಲ್ಲಿ ಇರತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಅಂತಿಮ ದರ್ಶನಕ್ಕಾಗಿ ಸಾರ್ವಜನಿಕರಿಗೂ ಕೂಡ ಅವಕಾಶ ಮಾಡಿಕೊಡಲಾಗಿತ್ತು. ಅದಾದ ಬಳಿಕ ಇದೀಗ ಒಂದು ರೇವಣ್ಣವರ ನಿವಾಸದಿಂದ ಏನು ಈಗಾಗಲೇ ಮಾವಿನಕೆರೆಯ ಒಂದು ಅಲ್ಲಿ ಏನು ವ್ಯವಸ್ಥೆಯನ್ನು ಮಾಡಲಾಗಿದೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ, ಆ ಒಂದು ಅಂತ್ಯಕ್ರಿಯೆ ಸ್ಥಳಕ್ಕೂ ಕೂಡ ಇದೇ ರಥಯಾತ್ರೆ ಮುಖಾಂತರ ಕೂಡ ಒಂದು ಪಾರ್ಥಿವ ಶರೀರವನ್ನು ಕೂಡ ಒಯ್ಯಲಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಕೂಡ ರೇವಣ್ಣವರ ನಿವಾಸದ ಮುಂದೆ ಕೂಡ ಬಂದಿರತಕ್ಕಂಥದ್ದು. ಈಗಾಗಲೇ ಸಾರ್ವಜನಿಕ ಅಂತಿಮ ದರ್ಶನವನ್ನು ಕೂಡ ಇಲ್ಲಿ ಮುಕ್ತಾಯಗೊಳಿಸಿದ್ದಾರೆ. ಅಂತಿಮ ವಿಧಿವಿಧಾನವು ಕೂಡ ನಿವಾಸದಲ್ಲಿ ಕೂಡ ನಡೀತಾ ಇದೆ. ಈಗಾಗಲೇ ಆ ಒಂದು ಅಂತಿಮ ವಿಧಿವಿಧಾನದ ನಿವಾಸ ಏನು ನಡೀತಾ ಇದೆ ಅಲ್ಲಿ ದೇವೇಗೌಡರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಕುಟುಂಬಸ್ಥರು, ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆ ಒಂದು ವಿಧಿವಿಧಾನದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಈ ಎಲ್ಲ ಪೂಜಾ ಕಾರ್ಯಗಳಾದ ಬಳಿಕ ಇಲ್ಲಿಂದ ರಂಗನಾಥ ಸ್ವಾಮಿಯ ತಪ್ಪಲಿನ ಬೆಟ್ಟಲಿನಲ್ಲಿ ಏನು ಅಲ್ಲಿ ಅಂತ್ಯಕ್ರಿಯೆಗೆ ಏನು ವ್ಯವಸ್ಥೆ ಮಾಡಲಾಗಿದೆ ಅಲ್ಲಿಯೂ ಕೊಂಡೊಯ್ತಾರೆ. ಈಗಾಗಲೇ ಜನರು ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲೂ ಕೂಡ ಜನರು ಆ ಒಂದು ಚೆನ್ನಮ್ಮ ಅವರ ಅಂತಿಮ ಯಾತ್ರೆಯನ್ನು ಕಣ್ತುಂಬಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ. ನಾನು ಕೆಲವೊಂದಿಷ್ಟು ಜನರು ಕೂಡ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಚೆನ್ನಮ್ಮ ಅವರ ಅಂತಿಮವಾಗಿರ್ತಕ್ಕಂಥ ದರ್ಶನ ಮಾಡ್ಲಿಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ನೋಡಕ್ ಬಂದಿದೀವಿ ಎಲ್ಲ. ಚೆನ್ನಮ್ಮ ಅವ್ರು ಗೊತ್ತಾ ನಿಮ್ಗೆ? ಗೊತ್ತು. ಮಾತಾಡಿಸ್ತಿದ್ರಾ ಇಲ್ಲೆಲ್ಲ? ಏನಂತೀರಂడి? ಮಾತಾಡಿಸ್ತಿದ್ವಿ. ನಮಗೆ ಸಂಬಂಧಿಕರಾಗಬೇಕು, ಅವ್ರ ದರ್ಶನ ಮಾಡಕ್ ಬಂದಿದ್ವಿ. ಏನಂತೀರಿ ಈಗ? ಚೆನ್ನಮ್ಮ ಅವ್ರು ಇಲ್ಲ ನಮ್ಮ ಜೊತೆ. ತುಂಬಾ ನಮ್ಮ ಹಾಸನ ಜಿಲ್ಲೆಗೆ ತುಂಬಾ ನಷ್ಟ ಆಗಿದೆ. ಅದಕ್ಕಾಗಿ ದುಃಖ ವ್ಯಕ್ತಪಡಿಸ್ತಾರೆ. ನಾವು ಬಾಳ್ಲುಪೇಟೆಯಿಂದ ಬಂದಿವಿ, ನೋಡಕ್ಕೆ ಅಂತ ಬಂದಿದೀವಿ. ಅವ್ರ ದರ್ಶನ ಮಾಡಕ್ಕೆ ಜನ ಜಾಸ್ತಿ ಇದಾರೆ, ಬಿಡ್ತಾ ಇಲ್ಲ. ಹೌದು ಹೌದು. ಭಾರಿ ಒಳ್ಳೆ ಜನ, ತುಂಬಾನೇ ಒಳ್ಳೆಯವರು ಬಿಡಿ, ಜನಾನುರಾಗಿ. ಚೆನ್ನಮ್ಮನವ್ರ ಬಗ್ಗೆ ಹೇಳಬೇಕು ಅಂದ್ರೆ ಹೇಳಕ್ಕೆ ಪದಗಳೇ ಸಾಲಲ್ಲ. ಅವರು ಅನ್ನಪೂರ್ಣೆ. ಅವ್ರ ಮನೆಗೆ ಹೋಗಿ ನಾವು ಕೂಡ ಊಟ ಮಾಡಿದ್ವಿ, ಬೇಡ ಅಂದ್ರೂ ಬಿಡ್ತಿರ್ಲಿಲ್ಲ, ಊಟ ಮಾಡೇ ಹೋಗ್ಬೇಕಿತ್ತು. ನಮ್ಮ ಮನೆಯವರಿಗೆ ತುಂಬಾ ಹತ್ತಿರದ ಅವರು ಬ್ಲಡ್ ರಿಲೇಷನ್. ಆದ್ರಿಂದ ಅಂತ ತಾಯಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆಗ್ಲಿ ಅಂತೇಳಿ ನನ್ನ ಹಾರೈಕೆ ಅಷ್ಟೇ. ದೇವೇಗೌಡರ ಪತ್ನಿ ನಮ್ಮ ಹಾಸನ ಜಿಲ್ಲೆಗೆ ಒಂದು ದೇವತೆಯಾಗಿ ನೆಲೆಸಿ ಹುಟ್ಟಿದ್ದಾರೆ. ದೇವೇಗೌಡರ ಪ್ರಧಾನಿಯಾಗಿ ನಮ್ಮೆಲ್ಲರಿಗೂ ಹೆಮ್ಮೆ ಆಗಿದೆ. ನಾವು ಹಳೆಕೋಟೆ ಹೋಬಳಿಯರ ಭಾಗ್ಯ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಂತಿಮ ದರ್ಶನಕ್ಕಾಗಿ ಕೂಡ ಬರ್ತದೆ. ಇಲ್ಲಿ ಶಿವಮೊಗ್ಗದಿಂದಲೂ ಕೂಡ ಕೆಲವೊಂದಿಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗ ಗ್ರಾಮಾಂತರದಿಂದ ಬಂದಿದ್ದೀವಿ. ಶಾರದಾ ಪೂರ್ನಾಯಕ್ ಅವರು MLA ಇದಾರಲ್ಲ, ಅವ್ರ ಫಾಲೋವರ್ಸು. ನಮ್ಮ ಈ ಅಮ್ಮನವ್ರು ಮುಂಚೆ ಒಂದ್ಸಲ ಈ ಮನೆಗೆ ಬಂದಿದ್ವಿ, ಒಂದ್ಗೂ ಕನ್ನ ಹಾಕಿದ್ರು. ಅವ್ರ ಅಂತಿಮ ದರ್ಶನ ತಗೊಂಡು ಅವ್ರ ಆಶೀರ್ವಾದ ಮತ್ತೊಮ್ಮೆ ತಗೊಳ್ಳೋಣ ಅಂತೇಳಿ ಅವ್ರ ಅಂತಿಮ ದರ್ಶನಕ್ಕೆ ಬೆಳಗ್ಗೆ ಜಾವದಿಂದ ಇಲ್ಲೇ ಕಾಯ್ತಾ ಇದೀವಿ. ಸರ್, ಚೆನ್ನಮ್ಮ ಅನ್ನೋದಕ್ಕೂ ಎಲ್ಲರಿಗೂ ಪ್ರತಿಭಾವನೆ, ಅಷ್ಟೊಂದು ಅನುಕಂಪ, ದುಃಖ. ಅದರಿಂದ ಪ್ರತಿಯೊಂದು ಇಷ್ಟೊಂದು ಜನ ಸೇರಿದ್ದಾರೆ. ನಮ್ಮ ಹೊಳೆನರಸೀಪುರದಲ್ಲಿ ಬಡ ಸ್ಥಿತಿಯಲ್ಲಿ ಹುಟ್ಟಿ ಮತ್ತೆ ಈ ಮಕ್ಕಳೆಲ್ಲ ಬೆಳೆದು ಜನ ಸಹಕಾರಕ್ಕೂ ಎಲ್ಲರಿಗೆ ಅನ್ನ ಹಾಕಿದ್ದು ಜೀವಿ. ಅದಕ್ಕೆ ನೋಡೋಕ್ಕೋಸ್ಕರ ಎಲ್ಲ ಬಂದಿದ್ವಿ ಸ್ವಾಮಿ. ಅದಕ್ಕೋಸ್ಕರ ಏನ್ ಹೇಳ್ತೀರಿ ಚೆನ್ನಮ್ಮ ಅವ್ರ ಬಗ್ಗೆ? ನಾವು ನೋಡಕ್ಕೆ ಅಂತ ಬಂದಿದ್ದೀವಿ ಸರ್. ನಾವು ಇಷ್ಟು ದಿವಸ ನೋಡಿರ್ಲಿಲ್ಲ, ಇವಾಗ ನೋಡೋಣ ಅಂತ ಆಸ್ಪತ್ರೆಗೆ ಹೋಗಕ್ಕೆ ಇದು, ಅದರಿಂದ ಇಲ್ಲಿ ಬಂದಿದ್ದೀವಿ ಸ್ವಾಮಿ ನೋಡಕ್ಕೆ. ನಾವು ಇವಾಗ 5 ವರ್ಷ 6 ವರ್ಷದಿಂದ ನೋಡ್ತಿದ್ದೀವಿ ಸರ್, ಮುಂಚೆಗೆಲ್ಲ ಗೊತ್ತಿಲ್ಲ. ನಾವು ಅವ್ರನ್ನ ನೋಡಕ್ಕೆ ಅಂತ ಬಿಡ್ಲಿಲ್ಲ, ಅದಕ್ಕೆ ನೋಡ್ಕೊಂಡೆ ಹೋಗೋಣ ಅನ್ಬಿಟ್ಟು ನಿಂತಿದ್ದೀವಿ ಇಲ್ಲೇನೆ. ಅವ್ರು ನೋಡ್ಬೇಕು ಅಂತಾನೆ ಬಂದಿದ್ದೀವಿ. ಅನ್ನಪೂರ್ಣೇಶ್ವರಿ ನಮ್ಮ ಸದಿ ಬಿಟ್ರೆ ಅವ್ರ ತಾಯಿ ನಮ್ಮವ್ ನೋಡ್ಕೊಂಡು ಹೋಗ್ತೀವಿ. ಅಲ್ಲ, ನಮ್ಮನ್ನ ಎಲ್ಲಿ ಬಿಡ್ತಾರ ಸರ್, ಇಲ್ಲಿ ಬಿಡಲ್ಲ. ಈಗ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನರು ಚೆನ್ನಮ್ಮ ಅವ್ರನ್ನ ಅಂತಿಮ ದರ್ಶನ ಮಾಡ್ಲಿಕ್ಕೆ ನಮ್ಮನ್ನು ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ಜನರು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಯಾಕಂತಂದ್ರೆ ಈಗ ಇಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ಬಂದ್ ಮಾಡಲಾಗಿದೆ. ಇನ್ನೇನು ಅಂತಿಮ ವಿಧಿವಿಧಾನಗಳ ಮುಖಾಂತರ ನಡೆಸಿ ಮುಂದಿನದಾಗಿ ಕೂಡ ಏನು ಅಂತ್ಯಕ್ರಿಯೆ ಸ್ಥಳಕ್ಕೆ ಕೂಡ ರವಾನೆ ಮಾಡಲಾಗುತ್ತೆ. ಈಗಾಗಲೇ ಕೆಲವೊಂದಿಷ್ಟು ಜನರು ಇನ್ನೂ ಕೂಡ ಮಾತನಾಡ್ಲಿಕ್ಕಿದ್ದಾರೆ. ಸರ್, ನಾವು ಶಿವಮೊಗ್ಗ ಗ್ರಾಮಾಂತರದಿಂದ ಬಂದಿದ್ದೇವೆ. ಚೆನ್ನಮ್ಮಾಜಿಯವರು ಅನ್ನಪೂರ್ಣೇಶ್ವರಿ, ಶಾಖದ ಅನ್ನಪೂರ್ಣೇಶ್ವರು ಚೆನ್ನಮ್ಮನವರಿಂದನೇ ದೇವೇಗೌಡರಿ ಮಟ್ಟಕ್ಕೆ ಬರೆದಿದ್ದಾರೆ. ಅವ್ರ ಕುಟುಂಬ ಬಹಳ ಚೆನ್ನಾಗಿ ಸಾಕಿದ್ದಾರೆ ಅಂದ್ರೆ ಚೆನ್ನಮ್ಮನೇ ಕಾರಣ. ಅದಕ್ಕೆ ಯಾರೇ ಬಂದರೂ ಕೂಡ ಉಪವಾಸ ಕಳೆದ ಹಾಗೆ, ಮನೆಗೆ ಬಂದರೆ ಆತಿಥ್ಯ ಮಾಡಿ, ಯಾವ ಜಿಲ್ಲೆಯವರು ಯಾವ ಪಕ್ಷದವರು ಯಾವ್ದು ನೋಡಿದ ಹಾಗೆ ಕೆಲಸ ಮಾಡೋದ ಚೆನ್ನಮ್ಮನ ಅಂತಿಮ ವರ್ಷಕ್ಕೆ ಬಂದಿದ್ದೀವಿ. ಅವ್ರು ಸತ್ತಿರೋದು ನಮಗೆಲ್ಲ ಬಹಳ ದುಃಖ ಇದೆ. ಇಡೀ ನಮ್ಮ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ MLA ಇಂದ ಹಿಡಿದು ಎಲ್ಲ ಅಪಾರ ಅಭಿಮಾನಿಗಳು, ಕಾರ್ಯಕರ್ತರು ಇಲ್ಲಿ ಬಂದಿದ್ದೀವಿ. ಅವರ ದರ್ಶನಕ್ಕೆ ಕಾಯ್ತಾ ಇದ್ದೀವಿ.
ಅವರಿಗೆ ದೇವರು ಭಗವಂತ ಅವ್ರ ಕುಟುಂಬಕ್ಕೆ ಅವರಿಗೆ ಶಾಂತಿ ಸದ್ಗತಿಯನ್ನು ಕೊಡಲಿ ಅಂತೇಳಿ ಭಗವಂತನ ನಾನು ಬೇಡ್ತೀನಿ. ರೋಶಿನಿ, ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರೇವಣ್ಣ ಅವರ ನಿವಾಸದಿಂದಲೂ ಕೂಡ ಮಾವಿನಕೆರೆಯ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಏನು ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಗೆ ರಥಯಾತ್ರೆ ಮುಖಾಂತರ ಕೂಡ ಪಾರ್ಥಿವ ಶರೀರ ಕೂಡ ಹೋಗುತ್ತೆ. ರೋಶಿನಿ.